ಯೋಗವೆಂದರೆ ಏನು? ಅದು ಹೇಗೆ? ಯೋಗ ಸಿದ್ಧಿಸುವುದು ಹೇಗೆ? ಪ್ರಕೃತ ಚಿಂತನೆಯ ವಸ್ತು ಅದು. ಯೋಗದ ಬಗ್ಗೆ ಪತಂಜಲಿಗಳು ಏನು ಹೇಳ್ತಾರೆ? ಯೋಗ ಸೂತ್ರಕಾರರು ಅಂದರೆ ಯೋಗ ಚಿತ್ತವೃತ್ತಿ ನಿರೋಧ. ಯೋಗವೆಂದರೆ ಚಿತ್ತವೃತ್ತಿ ನಿರೋಧ. ಅದು ಸಿದ್ಧಿಸಲಿಕ್ಕೆ 8 ಅಂಗಗಳು ಬೇಕು. ಚಿತ್ತವೃತ್ತಿ ನಿರೋಧ. ಚಿತ್ತ ಅಂದರೆ ಏನು? ವೃತ್ತಿ ಅಂದರೆ ಏನು? ನಿರೋಧ ಅಂದರೆ ಏನು? ಚಿತ್ತವೆಂಬುದು ನಮ್ಮ ಮನಸ್ಸು, ವೃತ್ತಿ ಎಂಬುದು ಅಲ್ಲಿ ಬರುವ ಆಲೋಚನೆಗಳು, ಥಾಟ್ಸ್. ನಿರೋಧವೆಂಬುದು ಅದು ಬಾರದಂತೆ ಮಾಡುವುದು. ಮಾನಸವು ಒಂದು ಸರೋವರ. ಮಾನಸವು ಒಂದು ಸರೋವರ. ಆ ಸರೋವರದಲ್ಲಿ ಏಳುವ ಅಲೆಗಳು ವೃತ್ತಿಗಳು. ಅಲೆಗಳು ಏಳದೇ ಇರುವುದು ನಿಸ್ತರಂಗ ಸ್ಥಿತಿ, ಅದು ಚಿತ್ತವೃತ್ತ ನಿರೋಧ. ಮಾನಸ ಸರೋವರ ಹಾಗೇ ಇದೆ ನೋಡಿ. ಕೈಲಾಸದ ತಪ್ಪಲಲ್ಲಿರ್ತಕ್ಕಂಥ ಮಾನಸ ಸರೋವರ ನೋಡಿ, ಅದು ಚಿತ್ತವೃತ್ತಿ ನಿರೋಧದ ಸ್ಥಿತಿ. ಅಲ್ಲಿ ಅಲೆಗಳಿರೋದಿಲ್ಲ. ಬಹು ದೊಡ್ಡ ಸರೋವರ ಅದು, ಅತಿ ವಿಶಾಲವಾದ ಸರೋವರ ಅದು. ಆದರೆ ಅಲ್ಲಿ ಅಲೆಗಳು ಇಲ್ಲವೇ ಇಲ್ಲ ಅಂತ ಅನ್ಬೋದು, ಅಥವಾ ಬಹು ಕಡಿಮೆ ಅಂತ ಅನ್ಬೋದು, ಅತಿ ಕಡಿಮೆ ಅಂತ ಅನ್ಬೋದು. ಕೆಲವು ಸನ್ನಿವೇಶಗಳಲ್ಲಿ ಏನೂ ಇಲ್ಲ ಅಲ್ಲಿ, ಹಾಗೆ ಶಾಂತವಾಗಿದೆ ಅಂತ. ಅದೇ ಯೋಗ ಅಂದರೆ. ಚಿತ್ತವೃತ್ತಿಗಳು ಕಡಿಮೆ ಆಗಬೇಕು, ಆಲೋಚನೆಗಳು ಕಡಿಮೆ ಆಗಬೇಕು. ಇದೇ ಪ್ರವಚನ ಮಾಲಿಕೆಯಲ್ಲಿ 2 ಬಾರಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ಅದೇ ವಿಷಯವನ್ನು 3ನೇ ಬಾರಿ ಇವತ್ತು ಪ್ರಸ್ತಾಪ ಮಾಡಿದ್ದೇವೆ. ಒಂದು ಇಡೀ ದಿನದಲ್ಲಿ ಎಷ್ಟು ಯೋಚನೆಗಳು ಬರ್ತವೆ ನಮಗೆ? ಒಂದು ಇಡೀ ದಿನದಲ್ಲಿ ಎಷ್ಟು ಯೋಚನೆಗಳು ಬರ್ತವೆ? ಲೆಕ್ಕ ಇಡಲಿಕ್ಕೆ ಸಾಧ್ಯವ? ಒಂದು ದಿನ ಪ್ರಯತ್ನ ಮಾಡಿ ನೋಡೋಣ. ನಿದ್ದೆ ಮಾಡಿದಾಗ ಬೇಡ, ಬಿಟ್ಬಿಡಿ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಒಟ್ಟು ಬಂದ ಯೋಚನೆಗಳು ಎಷ್ಟು? ಲೆಕ್ಕ ಇಡಿ ನೋಡೋಣ. ಒಂದು ದಿನ ಬೇಡ, 1 ಗಂಟೆಯದ ಲೆಕ್ಕ ಇಡಿ, 10 ನಿಮಿಷದ ಲೆಕ್ಕ ಇಡಿ ನೋಡೋಣ ಅಂತ. ಆಗೋದೇ ಇಲ್ಲ ಅಂತ. ಯಾಕೆಂದರೆ ಕೆಲವು ಯೋಚನೆಗಳು ಬಂದಿದ್ದು ಹೋಗಿದ್ದು ಗೊತ್ತಾಗೋದಿಲ್ಲ ಅಂತ, ಬಂದು ಹೋಗಿರ್ತವೆ ಅಂತ, ಆಮೇಲೆ ನೆನಪುಳಿಯೋದು ಕೂಡ ಇಲ್ಲ ಅಂತ. ಅಷ್ಟು ಬೇಗ 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 ಆಲೋಚನೆಗಳು ಬರ್ತಾ ಇರ್ತವೆ. ಈ ಥಾಟ್ಸ್ ಇವು ಬರ್ತಾ ಇರ್ತವೆ. ಕ್ಷಣಕ್ಕೆ ಒಂದಲ್ಲ, ಕ್ಷಣಕ್ಕೆ 1ಕ್ಕಿಂತ ಹೆಚ್ಚು ಬಂದರೂ ಬಂತೆ. ಇಷ್ಟು ಆಲೋಚನೆಗಳು ಬರ್ತಾ ಇದೆ ಎಲ್ಲ ಮನಸ್ಸಿನಲ್ಲಿ. ಮನಸ್ಸು ಅಂದರೆ ಏನು ಬ್ಯುಸಿ ಮನಸ್ಸು ಅಂದರೆ, ಎಷ್ಟು ಕೆಲಸ ಮಾಡ್ತದೆ ಪಾಪ ಅದು ಅಂತ. ಈಗ ಕಾನೂನು ಬಂದಿದೆಯಲ್ಲ, ಕಾರ್ಮಿಕರಿಗೆ ಕಾನೂನು ಬಂದಿದೆ. ಕಾರ್ಮಿಕರ ದಿನಾಚರಣೆ ಮೊನ್ನೆ ಆಯಿತು. 8 ಗಂಟೆ ಮಾತ್ರ ಕೆಲಸ ಅಂತ, ದಿನದಲ್ಲಿ 8 ಗಂಟೆ ಮಾತ್ರ ಕೆಲಸ ಅಂತ. ಅದೇ ನಡೀತಾ ಉಂಟು ನಮ್ಮ ದೇಶದಲ್ಲಿ. 8 ಗಂಟೆ ಕೆಲಸ ಮಾಡಿದ್ರೆ ಮಾತ್ರ ಭಾಳ ಕಡಿಮೆ ಅಂತೂ 8 ಗಂಟೆ ಅಂತ ಒಂದು ಲೆಕ್ಕ. ಈ ಮನಸ್ಸು ಮಾತ್ರ ಅದನ್ನು ಓಟಿ ಅಂತ ಹೇಳ್ತಿರೋ, ಏನು ಹೇಳ್ತೀರಿ ನೀವು ಅದನ್ನು ಅಂತ? ಎಷ್ಟು ಕೆಲಸ ಮಾಡೋದು ಇದು ಅಂತ. ಇನ್ನು ನಿದ್ದೆ ಮಾಡಿದಾಗಲೂ ಕೆಲಸ ಮಾಡ್ತಾ ಇದೆ ಇದು. ನಿದ್ದೆ ಮಾಡಿದಾಗೇನು ಸುಮ್ಮನೆ ಇಲ್ಲ, ಸ್ವಪ್ನ ಬೀಳ್ತದಲ್ಲ ನಿದ್ದೆ ಮಾಡಿದಾಗ. ನಾನು ಪ್ರಧಾನಮಂತ್ರಿ ಆದ ಹಾಗೆ, ನನಗೆ ಹೊಸ ಕಾರು ಬಂದ ಹಾಗೆ ಎಲ್ಲ ಸ್ವಪ್ನ ಬೀಳ್ತದಲ್ವ? ಅಥವಾ ನನಗೇನು ಅವಘಡ ಆದ ಹಾಗೆ. ಅದೇನದು? ಅದು ಮನಸ್ಸು. ಮನಸ್ಸು ಕೆಲಸ ಮಾಡ್ತಾ ಇದೆ. ಈಗ ಇಂದ್ರಿಯಗಳು ಹೊರ ಜಗತ್ತನ್ನು ಸಂಪರ್ಕ ಮಾಡಿದಾಗ ಒಂದಷ್ಟು ನಮ್ಮ ಮನಸ್ಸಲ್ಲಿ ಆಲೋಚನೆಗಳು ಬರ್ತವೆ, ಭಾವಗಳು ಬರ್ತವೆ. ಅವು ಹೊರಗಡೆ ಹೋಗದೇ ಇದ್ದಾಗ ಒಳಗೆ ಹಳೆಯ ನೆನಪನ್ನೆಲ್ಲ ತಗೊಂಡು ಕೆಲಸ ಮಾಡ್ತದೆ ಮನಸ್ಸು. ಮೊದಲಿನ ಅನುಭವಗಳನ್ನು, ಅದು ಸಂಸ್ಕಾರ ರೂಪವಾಗಿ ಗುಪ್ತವಾಗಿ ಸೂಕ್ಷ್ಮವಾಗಿರ್ತವೆ, ಅವುಗಳನ್ನ ಇಟ್ಕೊಂಡು ಒಳಗಡೆ ಕೆಲಸ ಮಾಡ್ತದೆ ಸ್ವಪ್ನದಲ್ಲಿ. ಅದು ಇನ್ನು ಗಾಢ ನಿದ್ದೆಯಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ತಣ್ಣಗೆ ಕೆಲಸ ಮಾಡ್ತಾ ಇದೆ ಅಲ್ಲೂ ಕೂಡ. ಯಾಕೆಂದರೆ ನಮ್ಮ ಹೆಸರು ಕರೆದಾಗ ನಮಗೆ ಎಚ್ಚರ ಆಗ್ತದೆ ಅಂತ. ಅದನ್ನೇ ಪುನಃ ನಿಮಗೆ ನೆನಪಿಸುವಂಥದ್ದು ನಾವು. ಅದೇ ಇನ್ನೊಬ್ಬರ ಹೆಸರು ಕರೆದ್ರೆ ನಮಗೆ ಎಚ್ಚರಿಕೆ ಆಗೋದಿಲ್ಲ ಅಷ್ಟು ಬೇಗ. ನಮ್ಮ ಹೆಸರೇ ಕರೆದರೆ ಬೇಗ ನಮಗೆ ಎಚ್ಚರಿಕೆ ಆಗ್ತದೆ, ಕೂಡಲೇ ಎಚ್ಚರಿಕೆ ಆಗ್ತದೆ. ಯಾಕೆಂದರೆ ಮನಸ್ಸು ಇನ್ನೂ ಕೆಲಸ ಮಾಡ್ತಾನೆ ಇದೆ ಅಂತ. ಕೆಲಸ ಮಾಡದಿರೋ ಹೊತ್ತೇ ಇಲ್ಲ ಅಂತ.
ನಿರಂತರ ಮಾಡ್ತಾ ಇದೆ ಕೆಲಸವನ್ನು ಮನಸ್ಸು ಅಂತ, ಪ್ರತಿ ಕ್ಷಣ ಮಾಡ್ತಾ ಇದೆ. ಇದಿಲ್ಲದೆ ಇರ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ. ಈ ಯೋಚನಾ ಸರಣಿಯನ್ನು ತುಂಡು ಮಾಡಲಿಕ್ಕೆ, ನಿಲ್ಲಿಸಲಿಕ್ಕೆ ನಮಗಾಗ್ತಾ ಇಲ್ಲ. ಅದೇ ಯೋಗ ಅಂತಾರೆ ಅಂತ. ನಿಮ್ಮ ಮನಸ್ಸು ಸುಮ್ಮನಿರುವಂತೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆದರೆ ಯೋಗ. ಅದು ಯಾಕೆ ಬೇಕು ಅಂದರೆ, ಇಡೀ ದಿನ ಕೆಲಸ ಮಾಡ್ತಾರಲ್ಲ ಮನಸ್ಸು, ಎಷ್ಟು ಪ್ರಾಡಕ್ಟಿವ್ ಅದು ಅಂತ, ಅದರಲ್ಲಿ ಏನು ಉಪಯೋಗ ಇದೆ ಅಂತ, ಔಟ್ಪುಟ್ ಏನಿದೆ ಹೇಳಿ. ಅಷ್ಟು ಕೆಲಸ ನಡೀತಾ ಇದೆಯಲ್ಲ ಮನಸ್ಸಿನದ್ದು, ಹಗಲು ರಾತ್ರಿ ಕೆಲಸ ಮಾಡ್ತಾ ಇದೆಯಲ್ಲ, ಬೇಕಾದಷ್ಟು ಅದರಲ್ಲಿ ಎಷ್ಟು ಇಲ್ಲ, ಕಸವೇ ಹೆಚ್ಚು, ಅದರಲ್ಲಿ ರಸ ಬಹಳ ಕಡಿಮೆ. ಉಪಯೋಗ ಆಗುವ ಆಲೋಚನೆಗಳು ದಿನದಲ್ಲಿ ಬೆರಳಿನಷ್ಟು ಬರ್ತಾವೆ ಅಷ್ಟೇ, ಮತ್ತೆಲ್ಲ ಬೇಡದ ಆಲೋಚನೆಗಳು ಅಥವಾ ಕೆಲಸ ಇಲ್ಲ ಅದಕ್ಕೇನು, ಸುಮ್ಮನೆ ಬಂದು ಹೋಗಿ ಆಗ್ತಾ ಇರ್ತೇವೆ. ಅದಕ್ಕೆ ನಾವು ಹೇಳೋದು, ಈಗ ಇವತ್ತು ನಾವು ಟಿ ವಿ ನೋಡ್ತೇವೆ ಅಥವಾ ಪೇಪರ್ ಓದ್ತೇವೆ, ನಾವು ಅದನ್ನು ಬಿಟ್ಟು ಎಷ್ಟೋ ಕಾಲ ಆಯಿತು. ಅದನ್ನು ಯಾಕೆ ಬಿಟ್ಟು ಅಂದರೆ, ಒಂದು ದಿನ ನಮಗೆ ಪ್ರಶ್ನೆ ಬಂತು ಮನಸ್ಸಲ್ಲಿ. ನಾವು ಹಿಂದೂ ಪೇಪರ್ ಓದ್ತಾ ಇದ್ವು. ಹಿಂದೂ ಪೇಪರ್ ಆಗಲೇ ಅದು ಎಷ್ಟು ಒಂದು 30-40 ಪುಟ ಬರ್ತಾಯಿತ್ತು ಆಗಲೇ. ಅದು ಪೇಪರ್ ಓದೋದಂದರೆ ಹೇಗೆ ನಾವು ಅಂದರೆ, ಆ ಮೇಲಿನ ದಿ ಹಿಂದೂದಿಂದ ಶುರು ಮಾಡಿ ಕೊನೆಯಲ್ಲಿ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಬರ್ತದಲ್ಲ ಅದರಲ್ಲಿ, ಅಲ್ಲಿವರೆಗೆ ಒಂದು ಅಕ್ಷರ ಬಿಡದೆ ಓದ್ತಿದ್ವು ಎಲ್ಲವನ್ನು ಕೂಡ ಅಂತ. ಗಂಟೆಗಟ್ಟಲೆ ಬೇಕಾಗ್ತಿತ್ತು ಅಂತ. ಕೊನೆಗೆ ಒಂದಿನ ಯೋಚನೆ ಮಾಡಿದ್ವು, ಏನು ಉಪಯೋಗ ಅಂತ. ಇಡೀ ಪೇಪರ್ ಓದಿದ್ದರಲ್ಲಿ ಜೀವನಕ್ಕೆ ಬರುವಂಥದ್ದು ಎಷ್ಟಿದೆ, ಏನು ಜೀವನಕ್ಕೆ ಏನು ಸೇರ್ತಾ ಇದೆ, ಆ್ಯಡ್ ಆಗ್ತಾ ಇರೋದು ಏನು, ಲಾಭಕಾರಿಯಾದ ವಿಷಯಗಳು ಏನಿದೆ ಅಂದರೆ ಏನಿಲ್ಲ. ಇವತ್ತು ನಾವು ಟಿ ವಿ ಬೇರೆ, ಪೇಪರ್ ಬೇರೆ, ಇಂಟರ್ನೆಟ್ ಬೇರೆ, ಇಷ್ಟೂ ಕಡೆಯಿಂದ ಇನ್ಫಾರ್ಮೇಷನ್ಗಳು ಬರೋದು ಅಂದರೆ ಒಂದು ದಿನದಲ್ಲಿ. ಈಗ ನೀವು ಅದನ್ನು ಇಡೀ ದಿನ ನೀವು ಒಂದು ಕೆಲಸ ಮಾಡಿ, ಒಂದು ದಿನ ಓದಿದ್ದು, ಪೇಪರ್ ಓದಿದ್ದು, ಟಿ ವಿ ನೋಡಿದ್ದು, ಮತ್ತು ನೆಟ್ಟಲ್ಲಿ ಇಂಟರ್ನೆಟ್ಟಲ್ಲಿ ವಾಟ್ಸಪ್ ಓದೋದು ಅದರಲ್ಲಿ ನೋಡಿದ್ದು, ಅದೆಲ್ಲ ಸೇರಿಸಿ ಒಂದು ಗುಡ್ಡೆ ಹಾಕಿ ಎಷ್ಟು ಪ್ರಯೋಜನಕಾರಿ ಅಂತ ನೋಡಿ ಒಂದ್ಸರ್ತಿ. ಇಡೀ ದಿನಪತ್ರಿಕೆಯನ್ನು ಹಿಡ್ಕೊಂಡು ಅದರಲ್ಲಿ ನಮ್ಮ ಜೀವನಕ್ಕೆ ಪ್ರಯೋಜನ ಆಗುವಂಥ ವಿಷಯ ಎಷ್ಟಿದೆ ನೋಡಿ. ಟಿ ವಿಯಲ್ಲಿ ಇಡೀ ದಿನ ಬರೋದ್ರಲ್ಲಿ ಜೀವನಕ್ಕೆ ಬೇಕಾದೆಷ್ಟು ಅಂತ ನೋಡಿ. ಉಳಿದಿದ್ದಲ್ಲ ಏನು ಹೋಯ್ತಲ್ವ ನಮ್ಮ ಸಮಯ, ಮತ್ತೆ ಬಾರದಂತೆ ಹೋಯ್ತದು ಅಂತ. ಹೋದ ಸಮಯ ಮತ್ತೆ ಬರ್ತದ? ಸಮಯದಷ್ಟು ಅಮೂಲ್ಯವಾದದ್ದು ಬೇರೆ ಯಾವುದೂ ಇಲ್ಲ ಅಂತ. ಈ ದುಡ್ಡು ಹೋದರೆ ಮತ್ತೆ ಗಳಿಸ್ಬೋದು, ಆಸ್ತಿ ಹೋದರೆ ಮತ್ತೆ ಗಳಿಸ್ಬೋದು, ಆದರೆ ಹೋದ ಸಮಯವನ್ನು ಮತ್ತೆ ಗಳಿಸ್ಲಿಕ್ಕಾಗೋದಿಲ್ಲ. ಇಷ್ಟು ಸಮಯ ಹೋಗ್ತದಲ್ಲ ನಮ್ಮದು ಟಿ ವಿ, ಪೇಪರ್ ಮತ್ತು ಇಂಟರ್ನೆಟ್ನಲ್ಲಿ. ಇದರಲ್ಲಿ ಎಷ್ಟು ಪ್ರಾಡಕ್ಟಿವ್ ಅಂತ, ಎಷ್ಟು ಜೀವನಕ್ಕೆ ಬೇಕಾಗುವಂಥದ್ದು ಅಂತ. 1% ಇದೆಯಾ ಅಂತ? 1% ಕೂಡ ಇರೋದಿಲ್ಲ. ಕೆಲವು ಸಾರಿ ಇಡೀ ಪತ್ರಿಕೆಯ ಶುರುವಿನಿಂದ ತುದಿಯವರೆಗೆ 4 ಅಕ್ಷರ ಬೇಕಾದ್ದು, ಜೀವನಕ್ಕೆ ಬೇಕಾದ್ದು ಇರೋದಿಲ್ಲ. ಆಯಿತು, ಒಬಾಮ ಏನೋ ಹೇಳ್ದ, ನೀನು ನಮಗೇನು, ನಾವೇನು ಮಾಡಬೇಕು ತಗೊಂಡದನ್ನ? ಅಮಿತಾಬ್ ಬಚ್ಚನಿಗೆ ಥಂಡಿ ಆಯಿತು, ಜ್ವರ ಬಂತು, ನಾವೇನು ಮಾಡೋದು ತಗೊಂಡದನ್ನ? ಬ್ರೇಕಿಂಗ್ ನ್ಯೂಸ್, ಅಮಿತಾಬ್ ಬಚ್ಚನ್ಗೂ ಥಂಡಿ ಲಗಿ ಅಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗ ನಿಮಗೇನು ಅದರಿಂದ, ಜೀವನಕ್ಕೇನು ಅದರಿಂದ? ಹಾಗೆ ಮಾತುಕತೆಗಳನ್ನು ಮಾಡ್ತಾ ಇರ್ತೇವೆ ನಾವು, ಅವ್ರಿವ್ರ ಹತ್ರ ಮಾತಾಡ್ತಾ ಇರ್ತೇವೆ ಇಡೀ ದಿನ. ಎಷ್ಟು ಪ್ರಾಡಕ್ಟಿವ್ ಅದರಲ್ಲಿ, ಉಪಯೋಗ ಆಗುವಂಥದ್ದು ಎಷ್ಟು. ಕೆಲವು ನಮಗೆ ಅನಿವಾರ್ಯ ಕ್ರಮವಾಗಿ ಬರ್ತದೆ ಮಾತುಕತೆ, ಅದಿರಲಿ ಬಿಡಿ. ನಾವೇ ಮಾತಾಡ್ತೇವೆ, ನಾಲ್ಕು ಚಪ್ಪರದಲ್ಲಿ ಮಾತಾಡ್ತೇವೆ ಎಷ್ಟೋ ಸರ್ತಿ. ಎಷ್ಟು ಉಪಯೋಗಕಾರಿ ಅದರಲ್ಲಿ, ಎಷ್ಟೋ ಅನರ್ಥಕಾರಿಯಾಗಿರ್ತದೆ. ಅನಗತ್ಯವಾಗಿ ಏನೋ ಮಾತಾಡಿ ಸಮಸ್ಯೆ ಎಳೆದು ಹಾಕ್ಕೊಂಡು ಮೇಲೆ ಅಂಥದ್ದೇ ನಾವು ಮಾಡುವಂಥದ್ದು ಅಂತ. ಇದೆಲ್ಲ ಏನು ಅಂದರೆ ಮನಸ್ಸಿನ ವ್ಯರ್ಥ ಕರ್ಮ. ಮನಸ್ಸಿನ ಕರ್ಮದಲ್ಲಿ ನೀವು 3 ವಿಭಾಗ ಮಾಡ್ಕೊಳ್ಳಿ: ಸಾರ್ಥಕ, ಅನರ್ಥಕ ಮತ್ತು ನಿರರ್ಥಕ ಅಂತ 3 ಭಾಗ ಮಾಡ್ಕೊಳ್ಳಿ. ಸಾರ್ಥಕ ಅಂದರೆ ಪ್ರಯೋಜನ ಇದೆ ಅಂತ, ಮನಸ್ಸು ಕೆಲಸ ಮಾಡ್ತಿಲ್ಲ, ನಮಗೇನೋ ಒಂದು ಜೀವನಕ್ಕೆ ಲಾಭ ಆಯಿತು ಅದರಿಂದ, ಅದು ಸಾರ್ಥಕ ಕರ್ಮ. ಅದು ನಿರರ್ಥಕ ಅಂದರೆ ಲಾಭ ಆಗಲಿಲ್ಲ ಅಂತ, ಏನೂ ಲಾಭ ಆಗಲಿಲ್ಲ, ಪ್ರಯೋಜನ ಏನೂ ಇಲ್ಲ. ಅರ್ಥ ಅಂದರೆ ಪ್ರಯೋಜನ, ನಿರರ್ಥಕ ಅಂದರೆ ಪ್ರಯೋಜನ ಏನೂ ಇಲ್ಲ ಅಂತ. ಅನರ್ಥಕ ಅಂದರೆ ಅದು ಪ್ರಯೋಜನ ಇಲ್ಲ ಮಾತ್ರ ಅಲ್ಲ, ತೊಂದರೆ ಉಂಟು ಅದರಿಂದ ಅಂತ, ಅನಾಹುತ ಉಂಟು ಅದರಿಂದ ಅಂತ, ನಷ್ಟ ಉಂಟು ಅಂತ. 3 ಭಾಗ ಮಾಡಿ ಒಂದು ಇಡೀ ದಿನದಲ್ಲಿ ನೋಡಿ ಎಷ್ಟು, ಯಾವುದು ಎಷ್ಟು ಸಾರ್ಥಕ, ಎಷ್ಟು ನಿರರ್ಥಕ, ಎಷ್ಟು ಅನರ್ಥಕ ಅಂತ ನೋಡಿ.
ಹಾಗಾಗಿ ಚಿತ್ತವೃತ್ತಿ ನಿರೋಧ ಅನ್ನುವಾಗ ಪ್ರಪಂಚದ ಯಾವ ಮನುಷ್ಯನಿಗೂ ಪ್ರಯೋಜನ ಉಂಟು ಅದರಿಂದ ಅಂತ. ಯಾಕಷ್ಟು ದುಡಿಸ್ಬೇಕು ವ್ಯರ್ಥ ಮನಸ್ಸನ್ನು? ಯಾಕಷ್ಟು ದುಡಿಸ್ಬೇಕು? ಈಗ ನಮ್ಮ ಕೈಲಿ ಒಂದು ಫೋನ್ ಇರ್ತದೆ, ಒಂದು ಕಂಪ್ಯೂಟರ್ ಇರ್ತದೆ, ಅದನ್ನು ಕೂಡ ನಾವು ಹಾಗೆ ದುಡಿಸೋದಿಲ್ಲ. ಕೆಲಸ ಮುಗಿತು ಅಂದರೆ ಕಂಪ್ಯೂಟರ್ ಮಡಿಸಿಡ್ತೇವೆ, ಆಫ್ ಮಾಡ್ತೇವೆ. ಫೋನಲ್ಲಂತೂ ಅದು ಎಷ್ಟೋ ನಿಮಿಷವೋ ಸೆಕೆಂಡೋ ಸುಮ್ಮನೆ ಇದ್ದರೆ ತಾನೇ ಆ ಸ್ಕ್ರೀನ್ ಆಫ್ ಆಗ್ತದೆ ಅದು. ಆದರೆ ಅಷ್ಟು ಕಾಳಜಿಯನ್ನು ನಮ್ಮ ಮನಸ್ಸಿಗೆ ನಾವು ತೋರಿಸೋದಿಲ್ಲ. ಒಂದು ಫೋನಿಗೆ ತೋರಿಸೋಷ್ಟು ಕಾಳಜಿಯನ್ನು, ಅದು ಕೂಡಲೇ ಸ್ಕ್ರೀನ್ ಆಫ್ ಆಗ್ತದಲ್ಲ ಅದು. ಅಥವಾ ಕಂಪ್ಯೂಟರ್ ನೀವು ಸ್ವಲ್ಪ ಹೊತ್ತು ಬಿಟ್ಟು ಸ್ಲೀಪ್ ಮಾಡಿ ಹೋಗ್ತದೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟಾಗದು. ಅದಕ್ಕೂ ಸ್ಲೀಪ್ ಬೇಕು ಕಂಪ್ಯೂಟ್ರಿಗೂ, ಅದು ಮನಸ್ಸಿಗೆ ಇಲ್ವೇ ಇಲ್ವಲ್ಲ. ಹಾಗಾಗಿ ಅದು ಪರಮಯೋಗದ ಮಾತು ಮತ್ತೆ ಆಯಿತು. ಅದಕ್ಕಿಂತ ಮೊದಲು ಈ ವೇಸ್ಟೇಜ್ ಇದೆಯಲ್ಲ, ಇದನ್ನು ತಡೆಗಟ್ಟಬೇಕು ಅಂತ. ಅದ್ಭುತ ಶಕ್ತಿ ಇದೆ ಮನಸ್ಸಿನಲ್ಲಿ ಅಂತ. ಅದರಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೇಕಾದರೂ ಗೆಲ್ಬೋದು. ಆದರೆ ಆ ಶಕ್ತಿ ಎಲ್ಲ ವ್ಯರ್ಥ ಆಗ್ತಾ ಇದೆ, ಎಲ್ಲೆಲ್ಲೋ ಹರಿದು ಹೋಗ್ತಾ ಇದೆ. ಗಂಗೆಯನ್ನು ದೇವರು ಕೊಟ್ಟರೆ ಚರಂಡಿಗೆ ಹರಿಸ್ತಾ ಇದ್ದೇವೆ ನಾವು ಅದನ್ನು. ಎಷ್ಟೋ ಸತಿ ನಮಗೆ ತೊಂದರೆ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದೇವೆ. ಯಾಕೆ ಇಷ್ಟು ಮುಖ್ಯವಾದ ಒಂದು ಅಂಗವನ್ನು, ಅಂತರಂಗವನ್ನು ದುರ್ಬಳಕೆ ಮಾಡ್ತಾ ಇದ್ದೇವೆ ನಾವು? ಕಡಿಮೆ ಮಾಡು. ಇಡೀ ದಿನ ಒಂದು ನಿಗಾ ಇರಲಿ ಅಂತ, ಇದು ಬೇಕಾಯ್ತು ಅಂತ. ಈಗ ನೀವು ನಿಮ್ಮ ತಲೆನೋವುಗಳು ಇರ್ತದಲ್ಲ, ನಿಮ್ಮ ಕ್ಲೇಶಗಳು, ಮನಃಕ್ಲೇಶಗಳು, ಅದರಲ್ಲಿ ನೋಡಿ ನೀವು 10ರಲ್ಲಿ 9 ಮನಸ್ಸು ಸುಮ್ಮನೆ ಮಾಡೋದು ಅಂತ, ಅನಗತ್ಯ ಮನಸ್ಸು ಯೋಚನೆ ಮಾಡೋದು ಅಂತ, ಅನಗತ್ಯ ಯೋಚನೆ ಮಾಡೋದು ಮನಸ್ಸು ಅಂತ. ಅದು ಏನೂ ಆಗೋದೇ ಇಲ್ಲ. ಅದು ಎಷ್ಟೋ ವಿಷಯ ಏನಾಗ್ತದೇನೋ ಅಂತ ಯೋಚನೆ ಮಾಡಿ ಚಿಂತೆ ಮಾಡ್ತಾ ಇರ್ತೇವೆ. ಇನ್ನೆಷ್ಟೋ ಸತಿ ಪಕ್ಕದ ಮನೆಯವ್ರ ಬಗ್ಗೆ ತಲೆಬಿಸಿ ಮಾಡ್ತಾ ಇರ್ತೇವೆ. ಇನ್ಯಾರೋ ಏನೋ ಹೇಗೋ ನಡ್ಕೊಂಡಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ. ಮಾಡದಿದ್ದರೆ ಮನಸ್ಸು ಎಷ್ಟು ಹಗುರವಾಗಿರ್ತದೆ, ಎಷ್ಟು ಚೆನ್ನಾಗಿರ್ತದೆ. ಮನಸ್ಸು ಎಂಥ ಒಂದು ಅದ್ಭುತ ವಸ್ತು ಅಂದರೆ, ನಮಗೇ ಆಗ್ತಾ ಇದ್ರು ನಾವು ಡಿಟ್ಯಾಚ್ಡ್ ಆಗಿರ್ಬೋದು, ನಮಗೇ ಆಗ್ತಾ ಇದ್ರು, ನಮ್ಮ ಮೇಲೆ ಪ್ರಯೋಗ ಆಗ್ತಾ ಇದ್ರು, ಮನಸ್ಸಿಗೆ ಅಂತ ಸ್ಥಿತಿಗಳಿದೆ ಅಂತ ಮನಸ್ಸನ್ನು ಹಾಗೆ ಇಟ್ಕೋಬೋದು ನಾವು ಅಂತ, ನನಗೇನಾಗಿಲ್ಲ ಅಂತ, ಆ ಥರ ಇರೋಕ್ಕೆ ಸಾಧ್ಯ ಅಂತ. ಹಾಗಿರುವಾಗ ಯಾರಿಗೂ ಆಗಿದ್ನಲ್ಲ ನಾವು ತಗೊಂಡು ಕಷ್ಟಪಟ್ಟು, ಅದೊಂದು ಅದ್ಭುತ ಮನಸ್ಸು ಅಂದರೆ. ಅದನ್ನು ನಿಮಗೆ ಬೇಕಾದಾಗ ಅದಕ್ಕೆ ಟ್ರೈನ್ ಮಾಡೋಕ್ಕೆ ನಿಮಗೆ ಬಂದರೆ, ಮನಸ್ಸಿಗೆ ಶಿಕ್ಷಣ ಕೊಡೋಕ್ಕೆ ನಿಮಗೆ ಬಂದರೆ, ನಿಮ್ಮಂಥ ಸುಖಿಗಳು ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ನಿಮಗೆ ಏನೂ ಬೇಡ ಅಂತ, ಹಾಗೆ ಚೆನ್ನಾಗಿರ್ತೀರಿ ನೀವು ಅಂತ. ಯಾರು ಹೇಗೆ ಬೇಕಾದರೂ ಇರಲಿ, ನಿಮ್ಮಲ್ಲಿ ಯಾವ ವಸ್ತು ಇರಲಿ, ಯಾವ ವಸ್ತು ಇಲ್ಲದೆ ಇರಲಿ, ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತ. ಯಾವಾಗ ಅಂದರೆ ನಿಮ್ಮ ಮನಸ್ಸಿಗೆ ತಕ್ಕ ಶಿಕ್ಷಣ ಕೊಡೋದಕ್ಕೆ ನಿಮಗೆ ಬರಬೇಕು ಅಂತ. ಇದರಲ್ಲಿ ಅಂತಿಮವಾಗಿ ಈ ಮನಸ್ಸನ್ನು ನಿಲ್ಲಿಸಿದರೆ, ಓಡುವ ಮನಸ್ಸನ್ನು ನಿಲ್ಲಿಸಿದರೆ ಇದ್ದಕ್ಕಿದ್ದಾಗೆ ಆತ್ಮತತ್ವ ಪ್ರಕಾಶ ಆಗ್ತದೆ ಅಂತ, ಪರಮಾನಂದದ ಅನುಭೂತಿ ಆಗ್ತದೆ ಅಂತ. ಬಿಡದೆ ಓಡುವ ಮನಸ್ಸನ್ನು, ಹುಚ್ಚು ಕಟ್ಟಿ ದಿನವಿಡೀ ಓಡುವ ಮನಸ್ಸನ್ನು ನಿಲ್ಲಿಸಿಬಿಟ್ರೆ ಚಿತ್ತವೃತ್ತಿ ನಿರೋಧ ಅಂದರೆ ಅದು. ಸ್ತಬ್ಧ ಮಾಡಿಬಿಟ್ರೆ ಅದನ್ನು, ತಾನಾಗಿ ಆತ್ಮತತ್ವದ ಆವಿರ್ಭಾವ ಆಗ್ತದೆ, ಪರಮಾತ್ಮನ ಆವಿರ್ಭಾವ ಆಗ್ತದೆ, ಜೀವ ದೇವರು ಒಂದಾಗಿ ಪ್ರಕಟವಾಗ್ತಾರೆ ನಮ್ಮೊಳಗೆ. ಒಂದು ಅದ್ಭುತ ನಡೀತದೆ ಅಲ್ಲಿ, ಪರಮಾದ್ಭುತ ನಡೀತದೆ. ಅದನ್ನು ಹೇಳಿದ್ದು ಪತಂಜಲಿಗಳು. ಅಷ್ಟು ಸರಳ. ನಿಮಗೆ ಅದನ್ನು ಯೋಗನ ವಿವರಿಸೋದು ಅಂದರೆ ನಿಮ್ಮ ಮನಸ್ಸನ್ನು ನಿಲ್ಲಿಸಿ ಅಂತಷ್ಟೇ. ಮನಸ್ಸನ್ನು ನಿಲ್ಲಿಸಿ, ಸುಮ್ಮನೆ ಕೂರಿಸಿ ಮನಸ್ಸನ್ನು. ಆದರೆ ಮಾಡೋಕ್ಕೆ ಹೋದಾಗ, ಅದನ್ನೇ ಜಾರಿಗೆ ತರೋಕ್ಕೆ ಹೋದಾಗ ಅಷ್ಟು ಕ್ಲೇಶ ಇದೆ ಅಲ್ಲಿ ಅಂತ. ಮನಸ್ಸನ್ನು ಪೂರ್ತಿ ಆಫ್ ಮಾಡೋ ವಿಷಯ ಆಗಿರಲಿ, ಸ್ತಬ್ಧಗೊಳಿಸೋ ವಿಷಯ ಆಗಿರಲಿ, ಒಂದು ಕಡೆ ನಿಲ್ಲಿಸು ಅಂದರೂ ಕೂಡ ಆಗೋದಿಲ್ಲ ನಮಗೆ ಅಂತ. ಏಕಾಗ್ರತೆ ಅನ್ನೋದು ಅಂದರೆ ಮನಸ್ಸು ನಿರಗ್ರಹ ಆಗಬೇಕಾದ್ರೆ, ಅಂದರೆ ಮನಸ್ಸು ಮನೋನಾಶ ಅಂತ ಕರೀತಾರೆ, ಅದನ್ನು ಮನೋಲಯ ಅಂತ ಕರೀತಾರೆ, ಮನೋನ್ಮನಿ ಅಂತ ಕರೀತಾರೆ. ಮನಸ್ಸು ಇಲ್ಲದಂತೆ ಆಗುವುದು ಅಂತ, ಮನಸ್ಸು ಜೀರೋ ಆಗುವುದು, ಶೂನ್ಯ ಆಗೋದು ಅಂತ ಹಾಗೆ ಕರೀತಾರೆ ಅದನ್ನು. ಅದನ್ನು ಮಾಡೋಕ್ಕಿಂತ ಮುಂಚೆ ಕೊನೆ ಪಕ್ಷ ಒಂದೇ ಭಾವ ಬರ್ತಾ ಇರಲಿ, ಬೇರೆ ಬೇರೆ ಬೇಡ ಅಂತ. ಒಂದೇ ಭಾವವೇ ರಿಪೀಟ್ ಆಗ್ತಾ ಇರಲಿ ಅಂತ, ಅದರಿಂದ ಪುನರಾವರ್ತನೆ ಆಗ್ತಾ ಇರಲಿ. ಅದಕ್ಕೆ ಧ್ಯಾನ ಅಂತ ಹೆಸರು. ಈ ಚಿತ್ತವೃತ್ತಿ ನಿರೋಧದ ದಾರಿಯಲ್ಲಿ ಒಂದು ಅಂಗ ಅದು ಧ್ಯಾನ ಅಂದರೆ. ಅದು 10 ಹಲವು ಕಡೆ ಹೋಗೋದಿಲ್ಲ, ಒಂದೇ ಕಡೆ ಇರ್ತದೆ ಅಂತ. ಇಷ್ಟು ಮಾಡಬೇಕಾದ್ರೆ ಹರಸಾಹಸ ಆಗ್ತದೆ, ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ವ್ಯಗ್ರವಾಗಿದ್ದನ್ನು ಏಕಾಗ್ರ ಮಾಡೋಕ್ಕಾಗೋದಿಲ್ಲ ಅಂತ, ನಿರಗ್ರ ಮಾಡೋದು ಎಲ್ಲಿಂದ ಇನ್ನೊಂದು.
ಅಭ್ಯಾಸ ಮಾಡಬೇಕು, ಅದನ್ನು ಅಭ್ಯಾಸ ಮಾಡಬೇಕು. ಮನಸ್ಸು ಎನ್ನುವುದು ಅದು ಏನು ಅದ್ಭುತ ಅಂದರೆ, ನೀವು ಅಭ್ಯಾಸ ಮಾಡಿಸಿದ್ರೆ ಏನು ಬೇಕಾದ್ರೂ ಮಾಡ್ತದೆ ಅದು. ಈ ಸರ್ಕಸ್ಸಿನ ಮಂಗ, ಆನೆ ಎಲ್ಲ ಇರ್ತದಲ್ಲ, ಅದು ಅಷ್ಟು ದೊಡ್ಡ ಆನೆ ಒಂದು ಸಣ್ಣ ಸ್ಟೂಲ್ ಮೇಲೆ ಎತ್ಕೊಳ್ತದೆ ಅಂತ, 4 ಕಾಲು ಇಟ್ಕೊಂಡು ಅಂತ ಆಗ್ತದಲ್ಲ. ಮಂಗ ಸೈಕಲ್ ಹೊಡಿತದೆ, ಮಂಗವೇ ಸೈಕಲ್ ಹೊಡಿಯೋಕ್ಕೆ ಸಾಧ್ಯ ಅಂತಾದರೆ ಮನಸ್ಸು ಯಾಕೆ ಸಾಧ್ಯ ಇಲ್ಲ? ಯಾಕೆಂದರೆ ಮಂಗ ಅಂದರೆ ಚಾಂಚಲ್ಯಕ್ಕೆ ಒಂದು ಉದಾಹರಣೆ ಇದು. ಮನೋ ಮಧುಕರೋ ಮೇಘೋ, ಆ ಮಕಾರದ 10 ಚಂಚಲವಂತೆ, ಅದರಲ್ಲಿ ಒಂದು ಮರ್ಕಟ ಅಂತ. ಅದೇ ಒಂದು ವೇಳೆ ಅದಕ್ಕೆ ಒಂದು ವೇಳೆ ಶಿಕ್ಷಣ ಕೊಡೋಕ್ಕೆ ಸಾಧ್ಯ ಅಂತ ಆದರೆ ಮನಸ್ಸಿಗೆ ಯಾಕೆ ಸಾಧ್ಯ ಇಲ್ಲ? ಖಂಡಿತ ಸಾಧ್ಯ ಇದೆ ಅಂತ, ಖಂಡಿತ ಸಾಧ್ಯ ಇದೆ. ಹಾಗಾಗಿ ಮನಸ್ಸನ್ನು ವಿಶ್ರಾಂತಿಗೆ ಕಳಿಸಿಕೊಡುವಂಥದ್ದು, ಮನಸ್ಸಿಗೆ ವಿಶ್ರಾಂತಿ ನೀಡುವಂಥದ್ದು, ಚಿತ್ತ ವಿಶ್ರಾಂತಿ, ಚಿತ್ತ ಶಾಂತಿ, ಅದು ಯೋಗ. ಅದಕ್ಕೆ ಅನೇಕ ಉಪಾಯಗಳು. ಅದನ್ನು ಸಾಧನೆ ಮಾಡೋದಕ್ಕೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಧಾರಣ, ಧ್ಯಾನ, ಸಮಾಧಿ 8 ಅಂಗಗಳು. 8 ಅಂಗಗಳ ಮೂಲಕವಾಗಿ ಆ ಒಂದು ಬಿಳಿಹಾಳಿಯ ಸ್ಥಿತಿಯನ್ನು ತಲುಪ್ತೇವೆ ನಾವು ಅಂತ. ಈಗೇನೊಂದು ಚಿತ್ತು ಕಾಟುಗಳಿದೆ ಚಿತ್ತದಲ್ಲಿ, ಚಿತ್ತು ಕಾಟುಗಳು ಅಂತ ತುಂಬ ಇದೆ ಅಂತ. ಅಲ್ಲಿಂದ ಬಂದಿರೋದು ಚಿತ್ತ ಕಷ್ಟ, ಚಿತ್ತು ಕಾಟು ಆಗಿದೆ ನೋಡಿ. ಕಷ್ಟ ಶಬ್ದವೇ ಸಂಸ್ಕೃತದ್ದು ಕಾಟ ಅಂತಾಗಿದೆ ಕನ್ನಡದಲ್ಲಿ. ಕಷ್ಟ, ಕಾಟ ಅಂತ ಅದೇ ಶಬ್ದದ ನಾಲಿಗೆ ಹೊರಡದೆ ಆಗಿರೋದು ಆ ತರಹದು. ಕಷ್ಟ ಅನ್ನೋದು ಕಾಟ ಅಂತಾಗಿದೆ. ಹಾಗೆ ಚಿತ್ತ, ಚಿತ್ತು ಆಗಿದೆ. ಚಿತ್ತು ಕಾಟು ಅಂದರೆ ಈ ಮನಸ್ಸಲ್ಲಿ ಏನೇನೋ ಮೂಡಿದೆ ಚಿತ್ರಗಳು ಅಂತ. ಅದನ್ನು ಒರೆಸ್ಬೇಕಲ್ಲ ಒಂದು ಸರ್ತಿ, ಪೂರ್ತಿ ಒರೆಸಿ ಅದನ್ನು ಬಿಳಿ ಹಾಳೆ ಮಾಡಿದರೆ ಮತ್ತೆ ಆಯಿತು. ಆ ಬಿಳಿ ಹಾಳೆಯಲ್ಲಿ ಆತ್ಮದ ಚಿತ್ರ ಮೂಡ್ತದೆ, ಆತ್ಮದ ಬೆಳಕು ಮೂಡ್ತದೆ. ಈಗ ಒಂದು ಗಾಜು ಅಂತ ಅಂದ್ಕೊಳ್ಳಿ, ಗಾಜಿನ ಆಚೆಗೆ ಒಂದು ದೀಪ ಇದೆ. ಈ ಗಾಜಿನ ತುಂಬ ಚಿತ್ತುಕಾಟು ಇದ್ದರೆ ಆ ದೀಪದ ಪ್ರಭೆ ಸರಿಯಾಗಿ ಈ ಕಡೆ ಬರೋದಿಲ್ಲ. ಚೂರುಪಾರು ಬರ್ಬೋದು, ಮಧ್ಯೆ ಜಾಗ ಇರುವಲ್ಲಿ ಸರಿಯಾಗಿ ಬರೋದಿಲ್ಲ ಅಂತ. ಹಾಗೆ ಈ ಚಿತ್ತದಲ್ಲಿ ತುಂಬ ಕಾಟುಗಳು ಇರೋ ಕಾರಣ ಒಳಗಿರುವ ಆತ್ಮದ ಬೆಳಕು ಹೊರಗಡೆಗೆ ಸಹಜವಾಗಿ ಬರ್ತಾ ಇಲ್ಲ ಅಂತ. ಚೂರು ಚೂರು ಬರ್ತಾ ಇದೆ, ಅಲ್ಲೊಂದು ಇಲ್ಲೊಂದು ಸುಖದ ಅನುಭವ ಆಗ್ತದೆ ನಮಗೆ. ಆ ಸುಖವೇ ಪರಮಾತ್ಮ, ಅದೇ ಒಳಗಿರುವ ಆತ್ಮತತ್ವ. ಅಲ್ಲೊಂದು ಇಲ್ಲೊಂದು ಅಂತ ಪೂರ್ಣ ರೂಪದಲ್ಲಿ ಬರಬೇಕು ಅಂದರೆ ಪೂರ್ತಿಯ ಗಾಜನ್ನು ಒರೆಸಿ ಅದನ್ನು ತಿಳಿ ಮಾಡಿ. ಅದನ್ನು ಹಿಂದಿನ ಕಾಲದಲ್ಲಿ ಈ ಲ್ಯಾಂಟರ್ನ್ಗಳನ್ನು ಉಪಯೋಗ ಮಾಡ್ತಾಯಿದ್ರು. ಒಂದು ಅಂದರೆ ಗಾಜಿನ ಬುರುಡೆ ಇರ್ತಾ ಇತ್ತು, ಅದಕ್ಕೆ ಚಿಮಣಿ ಎಣ್ಣೆ, ಸೀಮೆ ಎಣ್ಣೆ, ಅದಕ್ಕೊಂದು ದಪ್ಪ ಬತ್ತಿ, ಮೇಲೆ ಅದಕ್ಕೊಂದು ಶಿಖರ ಇದೆ, ಅದಕ್ಕೆ ಮಧ್ಯೆ ಒಂದು ಗಾಜಿನ ಅದಕ್ಕೆ ಒಂದು ಕವಚ ಇದೆ. ಅದಕ್ಕೆ ಲ್ಯಾಟನ್ ಅಂತ ಹಳೆ ಕರೆದ ನಾವು ಆ ಲ್ಯಾಂಟರ್ನ ಇಂಗ್ಲೀಷ್ ಶಬ್ದವನ್ನು ಹಾಗೆ ಮಾಡ್ಕೊಂಡಿದ್ದೇವೆ ನಾವೆಲ್ಲ ಇಲ್ಲಿ ನಾವು ಕನ್ನಡದವರು. ಅದೇನು ಅಂದರೆ ಅದು ಈಗ ನೀವು ಚಿಮಣಿ ಎಣ್ಣೆ ದೀಪ ಆಗಿದ್ದರಿಂದ ಅದು ಮಸಿ ಜಾಸ್ತಿ ಇದೆ ಅದರಲ್ಲಿ. ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಅದೇ ಇದ್ದಿದ್ದು. ಈಗೆಲ್ಲ ಕರೆಂಟ್ ಬಂದ ಮೇಲೆ ಹೋಗಿದೆ ಅದು ಅಂತ. ಅದು ತುಂಬ ಮಸಿ ಆಗಿರ್ತದಲ್ಲ, ಪೂರ್ತಿ ಮಸಿ ಆದಾಗ ಬೆಳಕೇ ಹೊರಗಡೆ ಬರೋದಿಲ್ಲ. ಒಳಗೆ ದೀಪ ಇದೆಯೋ ಇಲ್ಲವೋ ಗೊತ್ತಾಗೋದಿಲ್ಲ ಅಂತ. ಪೂರ್ತಿ ಮಸಿ ಸರಿಯಾಗಿ ಮಸಿತಾಗಿದ್ರೆ ಏನೂ ಗೊತ್ತಾಗೋದಿಲ್ಲ ಅಂತ. ಏನು ಪರಿಹಾರ ಅಂದರೆ ಒರೆಸ್ಬಿಡು ಪೂರ್ತಿ ಅದನ್ನು. ಒರೆಸಿ ಆ ಮೊದಲನೇ ರೂಪ ಇದೆಯಲ್ಲ, ಮೊದಲನೇ ರೂಪ ಎಂದು ಅದೇ ಶೂನ್ಯ ಸ್ಥಿತಿ. ಮೊದಲು ಹೇಗಿತ್ತು ಅಂಗಡಿ ಅಂತ ತರಬೇಕಾದ್ರೆ ಹಾಗೆ ಅದನ್ನು ಒರೆಸಿದರೆ ಇಡೀ ಪ್ರಭೆ ಹೊರಗೆ ಬರ್ತದೆ ದೀಪದ್ದು. ಒಂದು ಚಿತ್ತವೃತ್ತಿ ನಿರೋಧ ಅಂದರೆ ಹಾಗೆ. ಈ ಮಸಿಗಳನ್ನೆಲ್ಲ ಒರೆಸಿ ಚಿತ್ತವನ್ನು ಮಾನಸ ಸರೋವರದಂತೆ ಮಾನಸವನ್ನು ಮಾಡಿದರೆ, ಮಾನಸ ಸರೋವರದಲ್ಲಿ ಕೆಳಗಡೆ ಒಂದು ಮಣಿ ಇದ್ದರೆ ಮೇಲ್ಗಡೆಯಿಂದ ಕಾಣ್ತದೆ ಅದು ಅಂತ. ಈ ತಿಳಿ ನೀರಾದರೆ ಅದರೊಳಗೆ ಮಣಿ ಇದ್ದರೆ ಆ ಮಣಿ ಮೇಲಿಂದನೇ ನೋಡ್ಬೋದು ನಾವು ಅದನ್ನು. ಒಳಗೆ ಮಣಿ ಇದೆ ಅಂತ, ನಮ್ಮ ಮಾನಸದ ಹಿಂದೆ ಮಣಿ ಇದೆ ಅಂತ, ಆತ್ಮಮಣಿ ಇದೆ ಅಂತ, ಅದನ್ನು ನೋಡ್ಬೋದು ನಾವು ಅಂತ ಮನಸ್ಸು ತಿಳಿಯಾದಾಗ ಅಂತ. ಅಥವಾ ಆತ್ಮಸೂರ್ಯನ ಪ್ರತಿಬಿಂಬ ಸ್ಫುಟವಾಗಿ ಕಾಣಬಹುದು ಅಲೆಗಳಿಲ್ಲದೆ ಇದ್ದರೆ. ನೀರಲ್ಲಿ ಅಲೆಗಳಿಲ್ಲದೆ ಇದ್ದರೆ ಸೂರ್ಯನ ಪ್ರತಿಬಿಂಬ, ಚಂದ್ರನ ಪ್ರತಿಬಿಂಬ ಸ್ಫುಟವಾಗಿ ಕಾಣುವ ಹಾಗೆ. ಅಲೆಗಳಿದ್ದಾಗ ಅದೇನೇನೋ ಆಗಿ ಕಾಣ್ತದೆ, ಅದು ಇರುವ ಹಾಗೆ ಕಾಣೋದಿಲ್ಲ. ಅಲೆಗಳಿಲ್ಲದೆ ಇದ್ದಾಗ ಸ್ಫುಟವಾಗಿ ಕಾಣುವ ಹಾಗೆ. ಅಂತಹ ಒಂದು ಚಿತ್ತವೃತ್ತಿ ನಿರೋಧದ ಸ್ಥಿತಿಯನ್ನು ಸಾಧನೆ ಮಾಡೋದಕ್ಕೆ ಯಮ, ನಿಯಮ, ಆಸನ ಮೊದಲಾಗಿರ್ತಕ್ಕಂಥ ಸಂಗತಿಗಳು. ಇಲ್ಲಿಂದ ಮುಂದಕ್ಕೆ ಹೋಗೋಣ. ಅದನ್ನು ಹೇಗೆ ಸಾಧನೆ ಮಾಡಬೇಕು, ಚಿತ್ತವೃತ್ತಿ ನಿರೋಧದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಸಾಧನೆ ಮಾಡೋದು ಹೇಗೆ ನೋಡೋಣ. ಅದು ಸರಳವೇ, ಏನೂ ಕಷ್ಟ ಇಲ್ಲ. ಕಷ್ಟ ಇಲ್ಲ ಅಂದರೆ
ಈ ಒಂದು ಉದಾಹರಣೆ ಕೊಟ್ಟು ಇದನ್ನು ಪೂರ್ಣಗೊಳಿಸ್ತೇವೆ ಇವತ್ತಿನ ಪ್ರವಚನವನ್ನು. ಈಗ ಮೈಲುಗಟ್ಟಲೆ ಸಾಗಬೇಕು, ರಾತ್ರಿ ಕತ್ತಲಿದೆ, ಕೈಯಲ್ಲೊಂದು ಚಿಕ್ಕ ದೀಪ ಇದೆ. ನೀವು ನಿರಾಶಾ ಪುರುಷರಾದರೆ ಈ ದೀಪದಲ್ಲಿ ಎಷ್ಟು ದೂರ ಹೋಗೋದಕ್ಕೆ ಸಾಧ್ಯವಾ, ಬಿಡು. ಅದೇ ನೀವು ಸಕಾರಾತ್ಮಕ ವ್ಯಕ್ತಿ ಆದರೆ, ಪಾಸಿಟಿವ್ ವ್ಯಕ್ತಿ ಆದರೆ ನೀವು ಈ ದೀಪದಿಂದ ಒಂದು ಹೆಜ್ಜೆ ಕಾಣ್ತದಲ್ಲ, ಮುಂದಿನ ಒಂದು ಹೆಜ್ಜೆ ಇಟ್ಟರೆ ಆಯಿತು. ಇಟ್ಟ ಕೂಡಲೇ ಮತ್ತೊಂದು ಹೆಜ್ಜೆಗೆ ಬೇಕಾದ ಬೆಳಕನ್ನು ಕೊಡ್ತಿದೆ ಅದು ಅಂತ ಅಲ್ಲಿ ಅಂತ ಮತ್ತೊಂದು ಹೆಜ್ಜೆ ಇಟ್ಟರೆ ಆಯಿತು. ನೀವು ಮೈಲುಗಟ್ಟಲೆಯನ್ನು ಕೂಡ ಕ್ರಮಿಸ್ಬೋದು ಅಂತ, ಒಂದೇ ಒಂದು ಪುಟ್ಟ ದೀಪದಿಂದ ಮೈಲುಗಟ್ಟಲೆ ಬೇಕಾದರೂ ಕ್ರಮಿಸ್ಬೋದು ಅಂತ. ಹಾಗೆ ಈ ಅಷ್ಟಾಂಗ ಯಾಕೆ ಅಂದರೆ, ಇಲ್ಲ ಅಂದರೆ ಈ 8 ಮೆಟ್ಟಲು ಇಲ್ಲದೇ ಇದ್ದಿದ್ರೆ 8 ದೊಡ್ಡ ದೊಡ್ಡ ಮೆಟ್ಟಲುಗಳು, ಒಳಗಡೆ ಬೇರೆ ಬೇರೆ ಮೆಟ್ಟಲುಗಳಿದೆ. ಮತ್ತು ಈಗ ಒಂದೊಂದು ಘಟ್ಟ ಅಂತ ಅನ್ಬೋದು 8 ಅಂತ ಅನ್ನೋದನ್ನು. ಈಗ ಉದಾಹರಣೆಗೆ ಯಮ ಅಂದರೆ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, 5 ಮೆಟ್ಟಲಿದೆ ಒಂದರಲ್ಲೇ 5 ಇದೆ ಯಮದಲ್ಲೇ. ಹಾಗೆ 8 ಇದೆ ಅಂಥದ್ದು. ಈಗ ಇಷ್ಟು ಮೆಟ್ಟಿಲುಗಳು ಯಾಕೆ ಅಂದರೆ, ನಿಮ್ಮ ಮನೆಗೆ ನೀವು ಮೆಟ್ಟಿಲು ಯಾಕೆ ಇಡ್ತೀರಿ? ಯಾಕೆ ರಸ್ತೆಯಿಂದ ನೇರ ಹಾರಿ ಮನೆ ಒಳಗಡೆ ಹೋಗಬಾರ್ದು? ಮೆಟ್ಟಿಲು ಯಾಕೆ? ಸುಲಭ ಆಗಲಿಕ್ಕೆ ಅಂತ. ಈಗ ಪ್ರಾಯದವರು ಇರ್ತಾರೆ, ರೋಗಿಗಳಿರ್ತಾರೆ, ಮಕ್ಕಳಿರ್ತಾರೆ, ಸಾಧ್ಯವೋ ಅವರಿಗೆ. ನಮಗೇ ಸಾಧ್ಯ ಇಲ್ಲ. ಯಾವುದಾದ್ರೂ ಸಮಯದಲ್ಲಿ ಚೆನ್ನಾಗಿರೋರಿಗೆ ಆರೋಗ್ಯ ಚೆನ್ನಾಗಿದ್ದರೆ, ಸುಸ್ತಾಗಿದ್ದರೆ, ಅದು ಯಾಕೆ ಶ್ರಮ ಅಷ್ಟು ಅಂತ? ಸುಲಭ ಆಗಲಿಕ್ಕೆ ತಾನೆ ಮೆಟ್ಟಿಲುಗಳು ಅಂತ. ಈ ಅಷ್ಟಾಂಗಗಳು ಯಾಕೆ ಅಂದರೆ ಸುಲಭವಾಗಿ ನಾವು ಹೊತ್ತುಕೊಂಡು ಹೋಗುವಂತೆ ಮಾಡೋದಕ್ಕೆ ಇರೋದಿದು ಅಂತ. ಹಾಗಾಗಿ ಯೋಗವನ್ನು ಕಷ್ಟ ಅಂತ ಅಂದ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ. ಅದು ಕಷ್ಟ ಅಲ್ಲ. ಯೋಗ ಇಲ್ಲದಿರುವುದು ಕಷ್ಟ ಜೀವನದಲ್ಲಿ. ಯೋಗ ಬಿದ್ದರೆ ಜೀವನವೇ ಸುಲಭ ಆಗ್ತದೆ, ಜೀವನವೇ ಹಗುರಾಗ್ತದೆ. ಹಾಗಾಗಿ ಯೋಗ ಕಷ್ಟ ಅನ್ನೋ ವಿಷಯವೇ ಇಲ್ಲ. ಒಂದೊಂದೇ ಕ್ರಮಕ್ರಮವಾಗಿ ನಾವು ಸಾಧನೆ ಮಾಡ್ತಾ ಹೋದಾಗ ಗೊತ್ತಿಲ್ಲದ ಹಾಗೆ ಒಂದು ದಿನ ನಾವು ಯೋಗಿ ಅಂತಾಗಿರ್ತೇವೆ. ನಮಗೆ ಆ ಯೋಗ ಬಂದಿರ್ತದೆ. ಆ ಯೋಗದ ಮುಂದೆ ಯಾವ ಯೋಗವೂ ಅಲ್ಲ, ಬೇರೆ ಯಾವ ಸಂಗತಿ ಕೂಡ ಅಲ್ಲ. ಅಂಥ ಯೋಗ ನಮ್ಮನ್ನು ಆಳ್ತಾ ಇರ್ತದೆ, ನಮ್ಮನ್ನು ಆವರಿಸಿರ್ತದೆ. ಹಾಗಾಗಿ ಅಂಥ ಯೋಗದ ಪ್ರತೀಕ್ಷೆಯಲ್ಲಿ ವಿರಮಿಸೋಣ. ಹರೇ ರಾಮ್.